ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ವಿಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿಸ್ಕೊಡುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಸೊ ಈ ಬ್ಲಾಗಲ್ಲಿ ಸೊಂಡ್ಲಿಗೆ ಹೇಗೆ ಮಾಡೋದು ಅಂತ ಹೇಳಿ ನಾವು ಹಪ್ಪಳ ಮತ್ತು ಸೊಂಡ್ಲಿಗೆನ ಒನ್ ಡೇನೇ ಪೂರ್ತಿ ಅದಕ್ಕೇ ಇಟ್ಟಿದ್ವಿ. ಸೊ ಹಾಗಾಗಿ ಎರಡೂ ಒಂದೇ ದಿನ ಮಾಡ್ಕೊಂಡಿದ್ದೀವಿ. ಹಪ್ಪಳ ಹೇಗೆ ಮಾಡ್ತೀವಲ್ವ, ಸೊ ಅದಕ್ಕಿಂತ ತುಂಬಾ ಈಸಿ ಅಂತ ಹೇಳ್ಬೋದು ಸೊಂಡ್ಲಿಗೆ ಮಾಡೋದು. ಸೊ ಹಾಗಾಗಿ ತುಂಬಾ ಈಸಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊಂಡ್ಲಿಗೆ ಹೇಗೆ ಮಾಡೋದು, ನಮ್ಮ ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. 4 ಕೆಜಿ ಅಕ್ಕಿ, 2 ಕೆಜಿ ಸಬ್ಬಕ್ಕಿ, 2 ಕೆಜಿ ಅವಲಕ್ಕಿನ ಹಾಕಿ ಸಣ್ಣಕ್ಕೆ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀವಿ. ನೋಡ್ತಾ ಇರ್ಬೋದು ಫುಲ್ ಸಣ್ಣ ಇದೆ. ಇದೇ ಥರ ಸಣ್ಣ ಇರಬೇಕು, ದಪ್ಪ ಇದ್ರೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗೆ ನಾನು ಮೊದಲೇ ಹೇಳ್ದ ಹಾಗೆ ಹಪ್ಪಳ ಮತ್ತು ಸೊಂಡ್ಲಿಗೆನ ಎರಡನ್ನೂ ಕೂಡ ನಾವು ಒಂದೇ ದಿನ ಮಾಡ್ಕೊತಾ ಇರೋದ್ರಿಂದ ಇವಾಗ ಆಲ್ರೆಡಿ ಹಪ್ಪಳ ಮಾಡಾಗಿದೆ. ಸೊ ಇವಾಗ ಸೊಂಡ್ಲಿಗೆ ಮಾಡ್ತಾ ಇರೋದ್ರಿಂದ ಅದೇ ಪಾತ್ರೆ ಇಟ್ಟಿದ್ದೀವಿ, ಏನು ತೊಂದರೆ ಇಲ್ಲ, ಅದೇ ಇಟ್ಕೊಬೋದು. ಸೊ ಇವಾಗ ನಾವು ಎಷ್ಟು ಇದ್ರಲ್ಲಿ ಮಾಡ್ತೀವಿ ಹಪ್ಪಳನ, ಸೊ ಆ ಅಳತೆಯಲ್ಲಿ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದು ಚೆನ್ನಾಗಿ ಮಳಿಸ್ಬೇಕು. ಸೊ ಅದು ಮಳ್ತಾ ಇದೆ. ಹಾಗೆ ಔಟ್ ಸೈಡ್ ಈ ಥರ ವ್ಯೂ ಇದೆ ನಮ್ಮ ಮನೆ ಹತ್ರ. ಎಷ್ಟು ಚೆನ್ನಾಗಿದೆ ಅಲ್ವಾ, ಫುಲ್ ಗ್ರೀನರಿ. ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ಗ್ರೀನರಿ ಇದ್ರೆ ನೋಡೋಕ್ಕೆ. ಸೊ ಇವಾಗ ಚೆನ್ನಾಗಿ ನೀರು ಮಳ್ಳಿದೆ. ಸೊ ಇದಕ್ಕೆ ಇವಾಗ ಹಸಿಟ್ಟನ್ನ ಹಾಕೊತಾ ಇದ್ದೀವಿ. ಇದನ್ನು 1/2 ಅವರ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು. ಹಾಗೆ ಸೋಡಾ ಕೂಡ ಹಾಕೊತಾ ಇದ್ದೀವಿ. ಸ್ವಲ್ಪ ಸೋಡಾ ಹಾಕಬೇಕಾದ್ರೆ ಉಪ್ಪು ಬಂದುಬಿಡುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಉಪ್ಪನ್ನ ಕಡಿಮೆ ಮಾಡ್ಬೋದು. ಸೊ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಾ ಇದ್ದೀರಾ ಅಷ್ಟು ಅದ್ರ ಮೇಲೆ ಬೇಸ್ ಮೇಲೆ ನೀವು ಬೇಯಿಸ್ಕೊಬೇಕಾಗುತ್ತೆ ಲೋ ಫ್ಲೇಮಲ್ಲಿ. ನಾವು ಜಾಸ್ತಿ ಮಾಡ್ತಾ ಇರೋದ್ರಿಂದ 1/2 ಅವರ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಸೊ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ. ನಮ್ಮ ಮಮ್ಮಿ ತಿರುಗ್ತಾ ಇದ್ದಾರೆ. ಏನಾದರೂ ತೆಳು ಆಗುತ್ತೆ ಅಂತ ಅಂದರೆ ಹಸಿಟ್ಟು ಕೂಡ ಹಾಕೊಬೋದು. ಫುಲ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಗಂಟಿಲ್ದಿರ. ಸೊ ಇವಾಗ ಫೈನಲಿ ಎಲ್ಲ ಕೂಡ ರೆಡಿ ಆಯಿತು ತಿರುಗಿ. ಸೊ ನೋಡಿ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ತುಂಬಾ ಫಾಸ್ಟಾಗಿ ಆಗುತ್ತೆ. ಹಸಿಟ್ಟು, ನೀರು, ಸೋಡಾ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಇದ್ರೆ ಸಾಕು, ತುಂಬಾ ಬೇಗ ಮಾಡ್ಬೋದು ಸೊಂಡ್ಲಿಗೆನ. ನಾವೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ನೀವೇನಾದರೂ 2 ಕೆಜಿ ಅಥವಾ 1 ಕೆಜಿಲಿ ಮಾಡಿದ್ರೆ ಬೇಗನೆ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಇವಾಗ ಕಂಪ್ಲೀಟಾಗಿ ಒಂದು ಗಂಟಿಲ್ದಿರ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ದಪ್ಪಕ್ಕೆ ಉಂಡೆ ಮಾಡಿಕೊಂಡು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀವಿ. ಹಪ್ಪಳ ಆಗಲಿ ಸೊಂಡ್ಲಿಗೆ ಆಗಲಿ ಬಿಸಿ ಇರುವಾಗಲೇ ಮಾಡಬೇಕು. ಏನಾದ್ರೂ ಆರೋದ್ಮೇಲೆ ಮಾಡೋಕೆ ಹೋದರೆ ಅದು ಸೊಂಡ್ಲಿಗೆ ಥರ ಬರೋದಿಲ್ಲ, ಫುಲ್ ಕಟ್ಟಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಜನ 3-4 ಜನ ಇದ್ದರೆ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಈ ಥರ ಫುಲ್ಲು ಎಲ್ಲ ಬಾಕ್ಸ್ಗೆ ಫಿಲ್ ಮಾಡ್ಕೊತಾ ಇದ್ದೀವಿ ಉಂಡೆ ಕಟ್ಕೊಂಡು. ಸೊ ಇದು ಚಕ್ಲಿ ಒತ್ತುತ್ತೀವಲ್ಲ, ಸೊ ಅದರಲ್ಲೇ ಎಷ್ಟೊಂದು ಬಿಲ್ಲೆಗಳು ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಮೀಡಿಯಮ್ ಇದಿರುತ್ತಲ್ಲ ಓಲು, ಸೊ ಅದನ್ನು ತೊಗೊಂಡಿದ್ದೀವಿ ನಾವು. ಸೊ ಇವಾಗ ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಇದಕ್ಕೆ ಹಿಟ್ಟನ್ನು ಇವಾಗ ಫಿಲ್ ಮಾಡ್ಕೊತಾ ಇದ್ದೀವಿ. ಏನಾದರೂ ಸ್ವಲ್ಪ ಅಂಟು ಥರ ಆಯ್ತಾ ಇದೆ ಅಂದರೆ ನೀರನ್ನ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳೋದು. ಎಣ್ಣೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ಹಾಳಾಗಿಬಿಡುತ್ತೆ, 1 ವರ್ಷ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀರನ್ನ ಹೆಚ್ಕೊಂಡು ಈ ಥರ ಫಿಲ್ ಮಾಡ್ಕೊಳ್ಳೋದು. ಸೊಂಡ್ಲಿಗೆ ನಾವು ಮಾಡಬೇಕಾದ್ರೆ ಫುಲ್ ಗುಬ್ಬಿ ಥರ ಮಾಡಬಾರ್ದು, ಒತ್ತಬಾರ್ದು. ಅದನ್ನು ತೆಳುಗೆ ಅಗ್ಲಕ್ಕೇನೋ ಒತ್ತಿದ್ರೂ ಪರವಾಗಿಲ್ಲ, ಫುಲ್ ದೊಡ್ಡಕ್ಕಿರಬೇಕು. ಗುಬ್ಬಿ ಥರ ಒತ್ತಿದಾಗ ಏನಾಗುತ್ತೆ, ಸೊಂಡ್ಲಿಗೆ ಮಾಡಬೇಕಾದ್ರೆ ಅದು ಚೆನ್ನಾಗಿ ಒಣಗೋದಿಲ್ಲ ಮತ್ತು ಎಣ್ಣೆಗೆ ಹಾಕಬೇಕಾದ್ರೆ ಅದು ಚೆನ್ನಾಗಿ ಅಳ್ಳೋದಿಲ್ಲ. ಸೊ ಹಾಗಾಗಿ ನೋಡಿ ಇಷ್ಟು ಅಗ್ಲಕ್ಕೆ ಒತ್ತಿದ್ರೆ ಅದು ಪೂರ್ತಿಯಾಗಿ ಅಳ್ಳುತ್ತೆ, ದಪ್ಪ ಬರುತ್ತೆ, ಸೈಜ್ ಕೂಡ ಚೆನ್ನಾಗಿ ಬರುತ್ತೆ, ಫುಲ್ಲು ಅಗ್ಲಕ್ಕಾಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಅಳ್ಳುತ್ತೆ ಎಣ್ಣೆಲೂ ಕೂಡ. ಸೊ ನೋಡಿ ಇವಾಗ ಇಷ್ಟು ಅಗ್ಲಕ್ಕೆ ಒತ್ತಿದಾಗ ಚೆನ್ನಾಗೂ ಒಣಗಿರುತ್ತೆ ಮತ್ತು ಚೆನ್ನಾಗೂ ಎಣ್ಣೆಗೆ ಹಾಕಿದಾಗ ಅಳ್ಳುತ್ತೆ. ಸೊ ನೋಡಿ ಈ ಥರ ಸೊಂಡ್ಲಿಗೆ ಮಾಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಸೊಂಡ್ಲಿಗೆನ ತುಂಬಾ ಬೇಗ ಮಾಡ್ಬೋದು ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಏನೂ ರಿಸ್ಕ್ ಇರೋದಿಲ್ಲ. ಕಡಿಮೆ ಕ್ವಾಂಟಿಟಿಲಿ ಮಾಡಿದಾಗ ಸ್ವಲ್ಪನೇ ಮಾಡ್ಕೊಳ್ಳಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಬೇಕ್ರಿಲೆಲ್ಲ ಚಿಪ್ಸು ಆ ಥರ ಏನೋ ತಿನ್ನೋದಕ್ಕಿಂತ ಈ ಥರ ಹೈಜಿನಿಕ್ ಆಗಿ ಮನೆಯಲ್ಲೇ ಕಡಿಮೆಲೆ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ನೋಡಿ ಎಲ್ಲ ಕಂಪ್ಲೀಟಾಗಿ ಇವಾಗ ಒತ್ತಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ, ಫುಲ್ ನೂಡಲ್ಸ್ ಥರನೇ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. 1 ವರ್ಷವರೆಗೂ ಕೂಡ ಸ್ಟೋರ್ ಮಾಡ್ಕೊಬೋದು. ಯಾವುದೇ ತೇವಾಂಶ ಇಲ್ದಿರ ಚೆನ್ನಾಗಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ಯಾರಾದ್ರು ಗೆಸ್ಟ್ ಬಂದಾಗ ಇಮ್ಮಿಡಿಯೇಟು ತಿಳಿ ಸಾಂಬಾರು ಅಥವಾ ಏನಾದರೂ ಸೈಡ್ಸ್ ಬೇಕು ಅಂತ ಅಂದಾಗ ಈ ಥರ ಎಲ್ಲ ಎಣ್ಣೆಗೆ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು, ಸೊಂಡ್ಲಿಗೆ ಮತ್ತು ಹಪ್ಪಳ ಇದ್ದರೆ. ಸೊ ಇವಾಗ ಎಲ್ಲ ಮಾಡಾಯಿತು, ಒತ್ತಾಯಿತು. ಸೊ ಲಾಸ್ಟಿಗೆ ಇವಾಗ 2 ಉಂಡೆನ ಉಳಿಸ್ಕೊಂಡು ನಾವು ಒತ್ತು ಶಾವ್ಗೆನ ಮಾಡ್ಕೊತಾ ಇದ್ದೀವಿ. ನೋಡಿ ಫುಲ್ಲು ಅದು ರೌಂಡ್ ಅಪ್ಪಾಗಿ ಚಿಕ್ಕಕ್ಕೆ ಒತ್ತಿದ್ರೆ ಸೊಂಡ್ಲಿಗೆ, ಫುಲ್ ಉದ್ದಕ್ಕೆ ಒತ್ತಿದ್ರೆ ನೂಡಲ್ಸ್ ಥರ
ಸೊ ಫುಲ್ ಈ ಥರ ಒಂದೇ ಕಡೆ ಒಂದು 2-3 ಸೈಡು ಫುಲ್ಲು ಮಂದಕ್ಕೆ ಒತ್ತಿದ್ರೆ ಇದೇ ಒತ್ತು ಸಾವಿಗೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಉಂಡಿಗೆ ಮತ್ತು ಹಪ್ಳನ ನೀವೇನಾದರೂ ಒಣಾಕಬೇಕಾದ್ರೆ ಯಾವುದೇ ಡಸ್ಟ್ ಬರ್ದಿರ ಧೂಳು ಇಲ್ದಿರ ಕಡೆ ಒಣಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಫುಲ್ ಡಸ್ಟ್ ಎಲ್ಲ ಬಂದು ಹಪ್ಳ ಮತ್ತು ಸೊಂಡಿಗೆಗೆ ಕಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಫುಲ್ಲು ನೀಟಾಗಿರೋ ಜಾಗದಲ್ಲಿ ಹಾಕಬೇಕು. ಸೊ ಹಾಗೆ ನಾವು ಮನೆ ಒಳಗಡೆನೇ ಹಾಕಿದ್ವಿ, ಟೈಮ್ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಬಿಸಿಲು ಕೂಡ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಮಾರ್ನಿಂಗ್ ಬಿಸಿಲು ಒಣಾಕೋಣ ಅಂತೇಳಿ ಮನೆ ಒಳಗಡೆನೇ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ಕಂಪ್ಲೀಟ್ ಒತ್ತಾಗಿದೆ. ಇದಕ್ಕೆ ಒತ್ತು ಸಾವಿಗೆಗೆ ನಾನು ಇವಾಗ ಕಾಯನ್ನ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಾಯಿನ ಪೂರ್ತಿ ಸಣ್ಣಕ್ಕೆ ಈ ಥರ ಹಚ್ಕೊಂಡಿದ್ದೀನಿ ನಾನು. ಮತ್ತು ಇದಕ್ಕೆ ಒಂದು 5 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಸಕ್ಕರೆ ಕೂಡ ಹಾಕೊಬೋದು ನೀವು, ಬೆಲ್ಲ ಕೂಡ ಹಾಕ್ಕೊಬೋದು. ಬಟ್ ಹೆಲ್ತ್ಗೆ ಒಳ್ಳೆಯದು ಬೆಲ್ಲ. ಸೊ ಬೆಲ್ಲನ ಒಂದು ಪೂರ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಣ್ಣಕ್ಕೆ ಈ ಥರ ರುಬ್ಕೊಂಡ್ರೆ ಆಯಿತು. ಸೊ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಒಂದು ಮಣ್ಣು ಮಳ್ಸಿದ್ರೆ ಸಾಕು. ಸೊ ಜಾಸ್ತಿ ಏನು ಮಳ್ಸೋದು ಬೇಡ ಇದನ್ನು. ಇವಾಗ ಬಿಸಿ ಕಾಯಿ ಹಾಲು ಜೊತೆ ಒತ್ತು ಸಾವಿಗೆನ ತಿನ್ನೋದು ನೋಡಿ ಎಷ್ಟು ಸೂಪರ್ ಇದೆ ಅಂತ ಹೇಳಿ. ನೋಡೋಕ್ಕೇ ತುಂಬಾ ಖುಷಿಯಾಗುತ್ತೆ. ಫುಲ್ ಉದ್ದುದ್ರಾಗಿದೆ, ಕೈಗೂ ಕೂಡ ಅಂಟೋದಿಲ್ಲ. ಎಷ್ಟು ಸೂಪರ್ ಇದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡ್ತಾ ಇದ್ರೇ ತಿನ್ನಬೇಕಂತ ಅನಿಸ್ತಾ ಇರುತ್ತೆ. ನನಗೆ ರೆಕಾರ್ಡ್ ಮಾಡಬೇಕಾದ್ರೇ ಕೂಡ ಅದು ಆ ಟೇಸ್ಟ್ ಸೂಪರಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡಿ ಎಷ್ಟು ಉದ್ರಾಗಿದೆ ಅಂತ ಹೇಳಿ, ಕೈಗೂ ಕೂಡ ಅಂಟೋದಿಲ್ಲ. ಫುಲ್ ಮಿಕ್ಸ್ ಮಾಡಬಾರ್ದು ಇದನ್ನು, ಸ್ವಲ್ಪ ಸ್ವಲ್ಪ ಈ ಥರ ಉದುರಿಸ್ಕೊಂಡು ತಿನ್ನೋದು. ಸೈಡ್ ತಂದು ಮ್ಯಾಗಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒತ್ತು ಸಾವಿಗೆನ ಇಷ್ಟು ಈಸಿಯಾಗಿ ಬೇಗ ಕೂಡ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗೆ ಮಕ್ಳಿಗೂ ಕೂಡ ಕೊಡ್ಬೋದು. ಹಾಗೆ ನಮ್ಮ ಪಾಪು ಹಿತಾರ್ಥಗೂ ಕೂಡ ಕೊಟ್ಟಿದ್ವಿ, ಸಿಹಿ ಅಲ್ವಾ. ಸೊ ಅವನಿಗೆ ತುಂಬಾ ಇಷ್ಟ. ಹಾಗೆ ಎಲ್ಲ ಮಕ್ಳಿಗೂ ಕೂಡ ಸಿಹಿ ಇಷ್ಟ. ಸೊ ಹಾಗೆ ಅವನು ಕೂಡ ಚೆನ್ನಾಗಿ ತಿಂದ. ಹಾಗೆ 2 ಡೇಸ್ ಆದಮೇಲೆ ನಾವು ಸೊಂಡ್ಲಿಗೆನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ವಿ. ನೋಡಿ ಈ ಥರ ತೆಳುಗೆ ಒತ್ತಿದ್ರೇ ಚೆನ್ನಾಗಿ ಬರುತ್ತೆ, ಅಳ್ಳುತ್ತೆ ಎಣ್ಣೆ ಒಳಗಡೆ ಹಾಕಿದಾಗ ಉಬ್ಬಿ ಬರುತ್ತೆ. ತೇವಾಂಶ ಇಲ್ದಿರ ಬಾಕ್ಸಿಗೆ ಸ್ಟೋರ್ ಮಾಡಿದ್ರೆ 1 ವರ್ಷ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು ಹಪ್ಳ ಮತ್ತು ಸೊಂಡ್ಲಿಗೆನ. ಫೈನಲಿ ರೆಡಿ ಆಯಿತು ಸೊಂಡ್ಲಿಗೆ. ನೋಡಿದ್ರಲ್ಲ, ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾರೆಲ್ಲ ಸೊಳ್ಳಿಗೆ ಮತ್ತು ಹಪ್ಳನ ಮಾಡಬೇಕು ಅಂತ ನಿಮ್ಮ ಮನೇಲಿ ಅನ್ಕೋತಾ ಇರ್ತಾರೋ ಸೊ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.